ಬೆಂಗಳೂರಿಗೆ ಅವತ್ತು ಬೆಳೆದಿದೆ. ಅಂತ ಸಂದರ್ಭದಲ್ಲಿ ಬರೀ 26,000 ಕೋಟಿ ರೂಪಾಯಿ ಅವ್ರ ಬಜೆಟ್ ಅಲ್ಲಿ ಅವ್ರು ಕೊಟ್ಟಂತ ಕಾರ್ಯಕ್ರಮ ಇದೆಯಲ್ಲ ಪಂಚಾಯತ್ ರಾಜ್ಗೆ, ಆಮೇಲೆ 5 ಲಕ್ಷ ಮಾಡಿದ್ರು, ಆಮೇಲೆ ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡದಲ್ಲಿ ಮಾಡಿ 25 ಇಲಾಖೆನ ಸೇರಿಸಿ, ನಾನು ಬರೀ ಅವರು ITBT ಬಗ್ಗೆ ಬೆಂಗಳೂರು ಬಗ್ಗೆ ಚಿಂತೆ ಮಾಡಿದವರಲ್ಲ. ಈ ವಾಸ್ ಲುಕಿಂಗ್, ಒಂದು ನಿಮಿಷ ಇರಪ್ಪ ಪ್ಲೀಸ್, ಅವರು ಇಡೀ ರಾಜ್ಯನ ಚರ್ಚೆ ಮಾಡಿ ಸಮಗ್ರವಾಗಿ 26 ಇಲಾಖೆಯನ್ನು ಸೇರಿಸಿ ಪಂಚಾಯತ್ಗಳಿಗೆ ವ್ಯವಸ್ಥೆ ಕೊಟ್ಟು ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡ ಪಕ್ಕದಲ್ಲಿ ನಡೆಸಿಸಿ ವಿನಯ್ ಕುಲಕರ್ಣಿ ಕ್ಷೇತ್ರ ಮಾಡಿ ಅವತ್ತಿನ ಕಾಲದಲ್ಲಿ ಮಾಡಿದ್ರು. ಅದಲ್ಲದೆ ವೀರಪ್ಪನ ಕಳ್ತನ ಆಗೋಯ್ತು, ವೀರಪ್ಪನ ಅಪಹರಣ ಆಯ್ತು. ಅಧ್ಯಕ್ಷ ಇದೊಂದು ಕೇಳಿ ನೀವು, ವೀರಪ್ಪನ ಅಪಹರಣ ಆಯ್ತು, ರಾಜ್ಕುಮಾರ್ ಅಪಹರಣ ಆಯ್ತು, ವೀರಪ್ಪನೇ ತಗೊಂಡೋಗ್ಬಿಟ್ರು ಅಂತ. ನಾನು ಮಲಗಿದ್ದೆ, 11 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿದ್ರು. ಫಸ್ಟ್ ಫೋನ್ ನನಗೇನೆ, ಪೊಲೀಸರು ಹಿಂಗೆ ಆಗಿದೆ ಅಂತ ತಿಳಿಸು, ಅರ್ಜೆಂಟ್ ನೀನು ಬಾಯ್ಲಿ ಅಂದ್ರು. ಯಾಕೆ ಅಂದೆ, ಇಲ್ಲ ಈ ಥರ ಆಗೋಗಿದೆ, ಸ್ವಲ್ಪ ಬಾಯ್ಲಿ ಅಂತ ಅಂದ್ರು. ಸೊ ಅಲ್ಲೇ ನಾನು ನೀವಿದ್ದ ಮನೇಲೇ ಇದ್ದೆ, ನೀವೇನು ಮನೇಲಿದ್ರಿ, ಅವರು SM ಕೃಷ್ಣ ಅವ್ರು ಅಲ್ಲಿದ್ದರು. ಆಮೇಲೆ ನಾನು ಯಾವ ಕಾರಣ ಅದೇ ಮನೆಗೆ ಹೋಗಿದ್ದೆ. ನಾನು ಅಲ್ಲಿ ತಕ್ಷಣ ಮನೆಗೆ ಹೋದೆ, ಅವರು ಅನುಗ್ರಹದಲ್ಲಿ ಇದ್ರು, ರೇವಣ್ಣವ್ರು ಇದ್ರು ಆ ಮನೇಲಿ. ರೇವಣ್ಣ ನೀ ಇದ್ದೆ ಅಲ್ಲ ಅನುಗ್ರಹ, ಆ ಮನೇಲಿ ಇದ್ರು. ಹೋದೆ ನಾನು, ಹೋದ ತಕ್ಷಣ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಸ್ವಲ್ಪ ಈ ವಾಸ್ ಸೋ ಟೆನ್ಸ್ಡ್. ಅವ್ರು ಪೊಲೀಸ್ ಅವ್ರು ಏನೇನೋ ಹೇಳ್ತಾ ಇದ್ರು, ನಾನು ಆ ಕೋಮ್ ಮಾಡ್ತೀನಿ, ಈ ಕೋಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವರೇ ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಬಹಳ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಪೊಲೀಸ್ ಅವ್ರಿಗೂ ಈ ಡಿ ನಾಟ್ ಗಿವ್ ಫ್ರೀ ಹ್ಯಾಂಡ್ ಟು ದಟ್. ಬಹಳ ಸಂಧಾನದಲ್ಲೇ ನಾವು ಮಾಡ್ಕೋಬೇಕು. ಆಮೇಲೆ ಬೇಕಾದಷ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತಂದ್ರೆ ಅವ್ರು ಮಾಡಲಿಲ್ಲ. ಕೊನೆಗೆ ನಾವು ನನ್ನ ಕಾನ್ಸ್ಟಿಟ್ಯೂನ್ಸಿ ಇರಲ್ಲ, ಬಾರ್ಡ್ರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಾರ್ಡ್ರು, ಅನೂರು ರಾಜೇಗೌಡರು ಇದ್ರು. ನಾವು ನಮ್ಮ ಹಳ್ಳಿಗಳಲ್ಲಿ ಶಿಕಾರಿಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ವಿಪರೀತ, ಅವನ್ನೆಲ್ಲ ಕರ್ಸಿಸಿ ಮಾಡಿ ಕಾರ್ಡ್ ಕಳಿಸಿಸಿ ವಿ ಟ್ರೈ ಟು ಟ್ರೇಸ್, ಬಟ್ ಅದು ಫಲ ಆಗಲಿಲ್ಲ. ಬಟ್ ಲಾಸ್ಟ್ ಏನೇನೋ ಆಯ್ತು. ಬಟ್ ಆ ಸಂದರ್ಭದಲ್ಲಿ ಹೀಗೆ ಚರ್ಚೆ ಮಾಡ್ಬೇಕಾದ್ರೆ ಯಾಕೆ ವೀರಪ್ಪನ ಈ ಪರಿಸ್ಥಿತಿಗೆ ಬಂದ, ಯಾಕೆ ದೊಡ್ಡವನಾದ ಅಂತ ಬಂದದ್ದ ಸಂದರ್ಭದಲ್ಲಿ ಅವನು ದೊಡ್ಡವನಾಗಿದ್ದು ಬರೀ ಗಂಧ ಕಳ್ತನ ಮಾಡಿ ದಟ್ ವಾಸ್ ಇಸ್ ಹವ್ಯಾಸ. ಕಳ್ತನದಲ್ಲಿ ಅವನಿಗೆ ದುಡ್ಡು ಕಾಸು ವ್ಯವಹಾರ ಅಂತ ಆ ಭಾಗದಲ್ಲೆಲ್ಲ ನಮ್ಮ ಕಡೆ ಎಲ್ಲ ಗಂಧ ವಿಪರೀತ, ನಮ್ಮ ತಮಿಳುನಾಡು ಮತ್ತು ಆ ಸೆಕ್ಷನ್ ಅಲ್ಲಿ ವಿಪರೀತ ಇದಕ್ಕೆ. ಸೊ ಕೊನೆಗೆ ರಂಗನಾಥ್ ಅವ್ರ ಹತ್ರ ಮಾತಾಡಿ ಈ ಬ್ರಾಟ್ ಎ ಲಾ ದಟ್ ಗಂಧ ರೈತನೂ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.